ಸಿದ್ಧಾರಾಮಗೆ ಹರ ಓಂ ನಮ ಶಿವಾಯ ನಮ ಚೈತನ್ಯಂ ಶಾಂತಂ ತೀರ್ಥಂ ನಮಸ್ಮೇ ಶ್ರೀ ಗುರುವೇ ನಮ ಸದ್ಗುರು ಶಿವ ಶಾಂತಲಿಂಗೇಶ್ವರ ಮಹಾರಾಜ್ ಕಿ ಜೈ ವೀರಭದ್ರೇಶ್ವರ ಮಹಾರಾಜ್ ಕಿ ಜೈ ವೀರಮಾಂತೇಶ್ವರ ಮಹಾರಾಜ್ ಕಿ ಜೈ ಬನ್ನಿಕೇರಿ ಸಿದ್ದೇಶ್ವರ ಸ್ವಾಮಿ. ಇಲ್ಲಿ ಈ ಗುಡಿ ಎಷ್ಟು ವರ್ಷ ಹಳೇದದ, ಇದರ ಇತಿಹಾಸ ಏನದ? ಅಪ್ಪವರು ಹೇಳ್ಯಾರ, ಸ್ವಲ್ಪ ಹೇಳ್ಯಾರ, ನಿಮಗೆ ಭಾಳಷ್ಟು ಗೊತ್ತದಂತ ಒಂದು ಸಲ ವಿವರಣೆವಾಗಿ ಏನೇನದ ಡೀಟೇಲ್ ಆಗಿ ಹೇಳಿ ನಮ್ಮ ಈ ಕನ್ನಡ ನಾಡಿನ ಜನತೆಗೆ ತಿಳಿಬೇಕೆಂಬ ಉದ್ದೇಶ ನಮ್ಮದು. ಇದು 12ನೇ ಶತಮಾನದ ಗುಡಿ ಅದ ರೀ. ಶಾಂತಲಿಂಗೇಶ್ವರು ಆಂಧ್ರದವರು ಇಲ್ಲಿ ಬಂದು ತಪಸ್ಸು ಮಾಡಿದಾಗ ಇದೆಲ್ಲ ಕಾಡಿತ್ತು ರೀ. ಈ ಕಾಡಿನೊಳಗೆ ಶಾಂತಲಿಂಗೇಶ್ವರ ಸಾಕ್ಷಾತ್ ಅವ್ರು ಬರೋಬ್ಬರಿ 4 ಜನ ಬಂದಿರು. 4 ಜನ ಬಂದು ಇಲ್ಲಿ ವಾಸ ಮಾಡಿ ಅವರಿಗೆ ಹುಲಿ ಸೇವೆ ಮಾಡ್ತಿತ್ತು ರೀ. ಮಾಡಿದ ಅಂದ್ರೆ ಇದ್ರ ಹೆಸರು ಮರಿಬಾರ್ದು, ಇದ್ರ ಹೆಸರು ಇಡಬೇಕು ನಾವು, ಇದು ಕಾಲಂದ ಕಾಲ ಇದು ಹೆಸರು ಮೆರಿಬೇಕು ಅಂತಂದು ಹುಲ್ಲುಕುಂಟಿ ಅಂತ ಹೆಸರಿಟ್ರಿ. ಹುಲ್ಲುಕುಂಟಿ ಅಂತ ಹೆಸರಿಟ್ಟಿದ ಮೇಲೆ ಅವಾಗ ಶಾಂತಲಿಂಗೇಶ್ವರು ಎಲ್ಲ ತಪಸ್ಸು ಮಾಡ್ಕೊತ 365 ಮಠವ್ರಿ ಈ ಗುಡಿ ತೆಳಗೆ. ಇದೇ ದೊಡ್ಡ ಮಠ. ಈ ದೊಡ್ಡ ಮಠದಾಗ ದಿವಸ ಒಂದೊಂದು ಮಠದಾಗ ಸಂತಿ ಮಾಡ್ಕೊತ ಬಂದ್ರೆ ಇಲ್ಲಿಗೆ ಬರ್ಲಕ್ಕೆ 1 ವರ್ಷ ಐತಿ ತಪ್ಪರು. ಇವ್ರ ಪಕ್ಕ ಶಿಷ್ಯ ರುದ್ರಮಣಿ ಅಂತ್ರಿ ಅವರು. ಅಲ್ಲಿ ಗದಿ ಶಿಷ್ಯರಿ ಇವರು ರುದ್ರಮಣಿ ಸ್ವಾಮಿ ಅಂತ. ಶಾಂತಲಿಂಗಪ್ಪ ಅವ್ರ ಜೀವಂತ ಐಕಾಗಿ ಒಳಗೆ ಹೋಗೋ ಮುಂದೆ ಇವ್ರಿಗೆ ಒಬ್ಬರಿಗೆ ಮಹಾತ್ಮ ಹೇಳಿರೋರು, ನಾ ಈ ಬಾಕುಲಿನ ಒಳಗೆ ನಡೆದೀನಿ, ಇದ್ರ ಬಗ್ಗೆದಾಗ ಯಾರಿಗೂ ಹೇಳಬೇಡ ಅಂತ ಒಳಗೆ ಹೋಗಿ ತಪಸ್ಸೆ ಕೂತಾರೆ. ಇದ್ರ ತೆಳಗಷ್ಟು ಭುಯ್ಯಾರ ಗವಿ ಐತ್ರಿ, ತೆಳಗ ಇದು ಎಷ್ಟದ ಅಷ್ಟು ಒಳಗೈತ್ರಿ. ಅವ್ರು ಎದ್ರಿನ ಬಾಕಲಿನ ಒಳಗಡೆ ಹೋಗ್ಬಿಟ್ಟು ಅವರು ತಪಸ್ಸೆ ಧ್ಯಾನ ಮಾಡ್ಕೊತ್ಕೊಂತಾರೆ. ಯಾರು ಎಷ್ಟು ಅಂದ್ರೆ ಭೀ ನಾ ಎಲ್ಲಿಗೆ ಹೋಗಿದ ಏನಿಲ್ಲ ಅಂದ್ರೂ ತಟ್ಟಿ ತೆರ್ಲಿಕ್ಕೆ ಹೋಗ್ಬೇಡ ಅದಂತ ಪ್ಯಾಕ್ ಮಾಡ್ಕೊಂಡು ಒಳಗೆ ಕುಂತು ಬಿಟ್ರಿ. ಇವ್ರಿಗೆ ಟಾರ್ಚರ್ ಅದು ಕುಳ್ಳತ್ತರು, ಅಪ್ಪವ್ರು ಎಲ್ಲಿಗೆ ಹೋಗ್ಯಾರ ಹೇಳ್ರಿ ಅಂತ. ಇವ್ರು ಹೇಳಲಿಲ್ಲ. ಲಾಸ್ಟಿಗೆ ಇಲ್ಲ ಭಾಳ ಹೇಳ್ಬೇಕಂದ್ರೆ ನನ್ನಿಂದ ಹೇಳೋದಾಗಲ್ಲ ಅಂತ ಇವ್ರು ಭೀ ಜೀವಂತ ಐಕಾದ್ರಿ. ಇವ್ರು ಭೀ ಇದು ಅದ್ರಿ, ಅವ್ರದ್ದು ಭೀ ಇದು ಭೀ ಇಷ್ಟು ಗವಿ ಅವ್ರದ್ದೇ ಅದ್ರಿ. ಇದು ಕೆಳಗೆ ಇವ್ರ ಜನಕ್ಕೆಲ್ಲ ತಕ್ಲೀಫ್ ಕೊಡ್ರಿ ಅಂತಂದು. ಮತ್ತು ಇಲ್ಲಿ ಮಹಾತ್ಮ ಅಂದ್ರೆ ಏನ್ರಿ, ಕರ್ಬಸಪ್ಪ ಮುತ್ತೇರ್ ಅಂತಿದ್ರಿ. ಈ ಕರ್ಬಸಪ್ಪ ಮುತ್ತೇರ್ ಇದ್ದಾಗ ಇಲ್ಲಿ ನೂರಂದ್ ಬಾನ ಅಂತ ಊಟ ಐತ್ರಿ. ನೂರಂದ್ ಬಾನ ಅಂತ ಊಟ ಇದ್ದಾಗ ಅವಾಗ ಈ ಕರ್ಬಸಪ್ಪ ಮುತ್ತೇರಿಗೆ ಭಕ್ತರು ಬಂದವರಿಗೆ ತುಪ್ಪ ಕಂಬಿತ್ರಿ. ತುಪ್ಪ ಕಂಬಿದ್ದಾಗ ಅವರು ಕರ್ಬಸಪ್ಪ ಮುತ್ತೇರ್ ಅಂದರು, ಅಪ್ಪೋರೇ ತುಪ್ಪ ಕಂಬಿದ್ದ ಇಲ್ಲಿ ಸಿಗ್ತದೇನ್ರಿ ಅಂದ್ರೆ. ಇಲ್ಲಿ ಸಿಗಲ್ಲ, ಅಲ್ಲಿ ನಮ್ಮ ಗಂಗಮ್ಮನ ಬಲ್ಲಿ ಹೋಗ್ರಿ, ಅಲ್ಲಿ 1 ಟಿನ್ ತೊಗೊಂಡು ಬರ್ರಿ, ನೆಕ್ಸ್ಟ್ ಬಂದಿಗೆ 2 ಟಿನ್ ಹಾಕ್ಬಿಡ್ರಿ ಅಂತಂದು ಹೇಳಿದಾಗ ಅವಾಗ ಅದ್ರ ಬಾಯಿ ಹೆಸರು ಮಹಾತ್ಮ ತುಪ್ಪದ ಬಾಯಿ ಅಂತ ಬಿತ್ರಿ. ತುಪ್ಪದ ಬಾಯಿ ಅದೇ ಇಲ್ಲದ್ರಿ, ಇದು ಇಲ್ಲಿ ಮುಂದ್ಗಡೆ ಅದ್ರಿ. ಒಂದ್ಸಲ ತೋರಿಸ್ರಿ. ಅಪ್ಪರು ಇಲ್ಲಿ ತಪಸ್ಸೆ ಕುಂತಿದ್ದ, ಇಲ್ಲಿ ಭೀ ತಪಸ್ಸೆ ಕುಂತಿ ಜಾಗದ್ರಿ. ಇದು ಈ ಗವಿದಾಗ ಭೀ ಕೂಡ್ತಿರು ಮೌನವರ ತಲಿಂದ. ಅದ್ರ ಬಾದಲ್ಲಿ ಮ್ಯಾಲ ಗವಿ ಮೇಲೆ ಕೂಡ್ತಿಲಿಕ್ಕಿನೇ ಅವ್ರಿಗೆ ಮನ್ಸು ಮತ್ತೆ ಇಲ್ಲಿ ಕೂಡ್ಬೇಕಂತಂದ್ರೆ ಇಲ್ಲಿ ಕೂಡ್ತಿರು. 20 ಫೀಟ್ ಅದ ರೀ. ಯಾವಾಗ್ಲೂ ನೀರು ಸರಿಯಂಗಿಲ್ಲ. ಇಲ್ಲಿ ಒಂದೊಂದು ಸಾರಿ ಲಗ್ಗುಣ ಅಂದ್ರೆ 10 ಲಗ್ಗುಣ ಮ್ಯಾರೇಜ್ ಆಯ್ತವ. ಅದ್ರ ಮತ್ತಲ್ಲಿಂದ ಭೀ ಇದು ನೀರು ಅವಾಗ ಕರೆಂಟ್ ಇರ್ತಿಲ್ಲ, ಏನಿಲ್ಲ, ಅವಾಗ ಬಾಯಿ ಹೊಡ್ಸಿದ್ದು ಅದು. ಅವಾಗಿಂದೇ ರೀ. ಇದು ಬಾಯಿನೂ ಅವಾಗಿದ್ದು, ಈಗಿಂದಿಲ್ರಿ. ಇದೂ ಶಾಂತಲಿಂಗೇಶ್ವರ ಇಲ್ಲಿಗೆ ಸಾಕ್ಷಾತ್ ಬಂದಾಗ ಅವ್ರು ಅದು 12ನೇ ಶತಮಾನದಾಗ ಇದು ಇಲ್ಲಿ ಬಂದು ಇದು ಏನೇನು ಮಾಡೋದು ಟೈಮಿನೊಳಗೆ ಇದು ಬಾಯಿ ಫಸ್ಟ್ ಓಪನಿಂಗ್ ಮಾಡಿದ್ದು ಇದು ಬಾಯಿ ರೀ. ಇದೆಲ್ಲ ಕನ್ಸ್ಟ್ರಕ್ಷನ್ ಮೊದಲಿಂದ ಅದ್ರಿ ಇಲ್ರಿ. ಅವ್ರು ಇಟ್ಟು ಕೆಲಸ ಇಲ್ಲಿ ತಪಸ್ಸೆ ಮಾಡ್ತಾ ಈಗ ಇಲ್ಲಿ ಏನು ಮಾಡ್ಬೇಕಂತಂದು ಆಮೇಲೆ ಮಾಡ್ತಾ ಹೋಗಿರ್ತಾರೆ. ಇಲ್ಲಿ ಡೈಲಿ ಎಷ್ಟು ಜನ ಬರ್ತಾರ್ರಿ? ಇಲ್ಲಿ ಡೈಲಿ ಒಂದು ಭಕ್ತರು ಬರ್ತಾರೆ, ಒಂದು 150-100. ಸಣ್ಣ ಹಳ್ಳಿ ಅದ ರೀ. ಮತ್ತು ಈ ಗುಡಿ ತೆಳಗೆ ಭಾಳ ಮಷ್ಟಗಳು ಬೆಳೆದವ್ರಿ. ತುಪ್ಪದ ಬಾಯಿ ಅಂತಂದ್ರ ಅವಾಗ ಆ ಟೈಮಿಗೆ ಕರ್ಬಸಪ್ಪ ಮುತ್ತೇರಿಗೆ ತುಪ್ಪ ಕಂಬಿದ್ದಾಗ ಎಲ್ಲಿ ತೊಗೊಂಡು ಬರ್ಬೇಕಂದ್ರೆ ನಮ್ಮ ಗಂಗಮ್ಮನ ಬಲ್ಲಿ ತೊಗೊಂಡು ಬರ್ರಿ ಅಂತಂದಾಗ ಇದೇ ನೋಡ್ರಿ ಸ್ಟೇಟ್ ಆ ಬಬ್ಲಿಗೆ ದುಡ್ಡನ್ನ ಹತ್ರ ಬಾಯಿ. ಇದು ಸ್ವಲ್ಪ ನೀರು ಜಾಸ್ತಿ ಆಗಿ ಅದು ಜರ ಕಾಣ್ತಾ ಇಲ್ಲ. ಇದು ಕೆರೆ ಅವಾಗಿಂದ ಅದ ರೀ? ಇದು ಕೆರೆ ಅವಾಗಿಂದ ಅದ ರೀ. ಸ್ವಲ್ಪ ಚಿಕ್ಕದಿತ್ತು. ಇದು ಸ್ವಲ್ಪ ಈ ಕಡೆ ವಾತಾವರಣದ ಎಲ್ಲ ದನಗಳು ಎಲ್ಲ ಈ ಕಡೆ ಮೈಲಾಕ್ ಬಂದ್ರು ಕುಡಿಲಾಕ ಆಯ್ತೈತಂತ ಸ್ವಲ್ಪ ಜರ ದೊಡ್ಡದು ಬೈಸಾಕ್ ಮಾಡಿಬಿಟ್ರ. ಅವಾಗೆಲ್ಲ ಸಣ್ಣದೇ ಇತ್ತು. ಈಗ ಇದು ಮಾಡ್ರೆ ಮತ್ತು ಶಾಂತಲಿಂಗೇಶ್ವರ ಅಪ್ಪರ ಜೊತೆ 4 ಜನ
ಅಪ್ಪವ್ರು ಬಂದಿರಲ್ಲ, ಹ್ಞೂ ಹ್ಞೂ ರೇವಣ ಸಿದ್ದೇಶ್ವರ, ಅಲ್ಲ ಇದು ಮಾಣಿಕ್ ಪ್ರಭು, ಹ್ಞೂ ಹ್ಞೂ ಇವ್ರೆಲ್ಲರದು ಇಲ್ಲಿ ಒಂದೊಂದು ಅವ್ರ ಜಾಗ ತಪಸ್ಸು ಮಾಡಿದನು ಇಲ್ಲಿ ಒಂದು ಪಾದ ಅಂತ ಇಟ್ಟು ಬಿಟ್ಟಾರ್ರಿ ಅವರು. ಹ್ಞೂ ಹ್ಞೂ ಅವ್ರು ಗದಗಿಯಲ್ಲಿ ಮಾಡಿದಾಗ ಮಾಡಿ ಅಲ್ಲಿ ಮಾಣಿಕ್ ಪ್ರಭುನ ಗದಗಿರಿ, ಹ್ಞೂ ಹ್ಞೂ ಅಲ್ಲಿ ಗಿಡದ ಆ ಗಿಡದ ಆಚೆ ಕಡೆ, ಹ್ಞೂ ಹ್ಞೂ ಇಲ್ಲಿ ರೇವಣ ಸಿದ್ದಪ್ಪನ ಗದಗಿರಿ, ಹ್ಞೂ ಹ್ಞೂ ಇಲ್ಲಿ ಈ ಗಿಡದ ಹೊಡ್ಡಿಗಿರಿ. ಓಲ್ಡಿ ಹ್ಞೂ ಹಾ, ಮತ್ತು ಸಾಂದ್ಲಿಂಗೇಶ್ವರ ಏನಂದರು, ನೀ ಇಲ್ಲಿ ಇಲ್ಲಿ ಕೂಡಬೇಡ, ಹ್ಞೂ ನೀ ರಟ್ಕಲ್ ಗುಡ್ಡದ ಮೇಲೆ ಹೋಗಿ ಕೂಡು, ಹ್ಞೂ ಹ್ಞೂ ನಿಂದು ದಿವಸ ಜಾತ್ರೆ ಆಗಲಿ ಹ್ಞೂ ಹ್ಞೂ ಅಂತಂದು ಅವ್ರು ಹೇಳಿಬಿಟ್ರಿ. ಅಲ್ಲಿ ಹ್ಞೂ ಹ್ಞೂ ಮಾಣಿಕ್ ಪ್ರಭುಗೆ ಏನಂದರು, ನೀವು ಹುಮ್ನಾಬಾದ್ ಹೋಗಿ ಮಾಣಿಕ್ ಅಂತ ಹೆಸರು, ಮಾಣಿಕ್ ಪ್ರಭು ಅಂತ ಹೆಸರು ಕಮಾಸ್ಕೊತಿ, ಅಲ್ಲಿ ಭೀ ನಿನ್ನ ನಿತ್ಯ ದಿವಸ ನಡೀಲಿ ಹ್ಞೂ ಹ್ಞೂ ಅಂತ ಅಲ್ಲಿ ಮಾಣಿಕ್ ಪ್ರಭುಗೆ ಅಲ್ಲಿ ಕಳಿಸ್ಕೊಟ್ರಿ. ಹ್ಞೂ ಹ್ಞೂ ಆ ಟೈಮಿನೊಳಗೆ ಇಲ್ಲಿ ಸಾಂದ್ಲಿಂಗಪ್ಪನ ಬಳಿ ಸಾಕ್ಷಾತ್ ಊಟ ಪ್ರಸಾದ ಅಂತಂದರೆ ಹುಳುಪಲ್ಯ ರೊಟ್ಟಿ, ಸ್ಪೆಷಲ್ ಖಾಸ್ ಊಟ ರೀ ಅದು. ಯಾರು ಬಂದ್ರು ಹುಳುಪಲ್ಯ ರೊಟ್ಟಿ ಅದರ ಇಲ್ಲ ಅಂತ ಕೇಳ್ತೀರಿ. ಆ ಟೈಮಿನಾಗ ಹುಂಚಿನಕಾಯಿ ಏನು ಮಾಡಿ ಹುಳುಪಲ್ಯಾಗ ಮಾಡಕ್ಕೆ ತಂದಾಗ ಅಪ್ಪವ್ರು ಹಿಂಗೆ ಚೆಲ್ಲಿ ಬಿಟ್ರು. 21 ಗಿಡಗಳು ರೀ. ಬೇರೆಯವ್ರು ಯಾರನ್ನೂ ಮುಟ್ಬೇಕಂತಂದ್ರೂ ಅಪ್ಪವ್ರ ಹೋಲ್ ಬಿಡು ಅಂದರೆ ಒಯ್ಬಹುದವ್ರು. ಇಲ್ಲೋದ್ರೆ ಗಿಡಕ್ಕೆ ಹಂಗೆ ಕೈ ಹ್ಯಾಂಗೆ ಹುಂಚಿನಕಾಯಿ ಕಡಿದ್ರೆ ಅವ್ರು ಹಂಗೆ ಕೈ ಹಿಡ್ಕೊಂಡು ಅಲ್ಲೇ ನಿಂತು ಬಿಡ್ತೀರಿ. ಅಂಥ ಮಹಾತ್ಮಗಳು ಇವು ಗಿಡಗಳು ರೀ. ಗವಿ ರೀ, ಫಸ್ಟ್ ಬಂದಾಗ ಏನಿದ್ದಿಲ್ಲ, ಅಪ್ಪವ್ರು ಇಲ್ಲಿ ಪೂರ ಭಯಂಕರ ಎಲ್ಲ ಗಿಡಗಳು ಇದ್ದಾಗ ಅವಾಗ ಏನು ಮಾಡ್ಬೇಕಪ್ಪ ಅಂತಂದು ಇಲ್ಲಿ ಅವ್ರು ಒಂದು ಗವಿ ಮಾಡ್ಕೊಂಡ್ರಿ. ಇಲ್ಲಿ ಗವಿ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಇಲ್ಲಿ ಕೂಡ್ತಾ ಹೋಗಿ ತಪಸ್ಸು ಮಾಡಿದ ಮೇನ್ ರೀ. ಈಗ ನಾ ಇಲ್ಲಿ ಒಳಗೆ ಕುಂತರು, ಈಗ ನನಗೆ ಶಿವ ನನಗಿಷ್ಟು ಹುಲಿ ಮಾಡತ್ತದಲ್ಲ, ಅದಕ್ಕೆ ಭೀ ಒಂದು ಸ್ವಲ್ಪ ಜಾಗ ಬೇಕಲ್ಲ ಅಂತಂದು ಇದು ಇದು ಹುಲಿ ಗವಿ ರೀ. ಇದು ಅಪ್ಪರಲ್ಲಿ ತಪಸ್ಸೆ ಕುಂತ್ರು ಹುಲಿ ಇಲ್ಲಿ ಕವಲಿ ಕೂಡ್ತಿತ್ರಿ. ಏನ್ ಭೀ ಹೇಳಿದ ಅಪ್ಪರ್ ಗಂಟೆ ಹೊಡೆದ್ರು ಅಂದ್ರೆ ಹುಲಿ ಅದು ತಂದು ಕೊಡ್ತೈತ್ರಿ ಅವ್ರಿಗೆ, ಅಪ್ಪರಿಗೆ. ಇದನ್ನು ಸೇಮ್ ರೀ. ಇದು ಅವ್ರು ಬಂದವ್ರಿಗೆ ಭಕ್ತರಿಗೆ ಯಾರಿಗಾರ ಕೂಡ್ಲಕ್ಕ ಮಟ್ಲಕ್ಕ ಅಂತ ಮಾಡಿಬಿಟ್ಟಿರಿ. ಇದು ಲಿಂಗೇಶ್ವರ ಮಹಿಮಾ ಅಂತಂದ್ರೆ ಯಾರಿಗೂ ಪರೀಕ್ಷೆ ಮಾಡೋದಿತ್ತಂದ್ರೆ 11 ಅಮಾಸೆ ಇಲ್ಲಿ ಬಂದು ಏನು ನೀವು ಬೇಡಿಕೆ ಏನು ಬೇಡ್ಕೊಂಡ್ರಿ ಅದು ಕೆಲಸ ಆಗ್ಲಾಕ 100% ಸತ್ಯ. ಇಲ್ಲಿ ಎಷ್ಟು ಜನ ಬಂದಿದ್ದಾರೆ, ಅವ್ರದ್ದು ಎಲ್ಲರದ್ದು ಏನೇನು ಹರಕಿದ್ದು ಮುಟ್ಟಿಬಿಟ್ಟಾವ. ಈ ಒಂದು ಚಿಟ್ಟಿ ಕಟ್ಟಿಬಿಟ್ರಿ 11 ಅಮಾಸಿದಾಗ, ಅಪ್ಪ ನಂದು ಈ ಕೆಲಸ ಆಗಬೇಕು ಸಾಂತಲಿಂಗೇಶ್ವರ, ನಂದು ಇದು ಕೆಲಸ ಇದು ಯಪ್ಪ ಅಂತಂದು ಯಾರು ಬೇಡ್ಕೊಂಡಿಲ್ಲ ಒಂದು ಚಿಟ್ಟಿ ಕಟ್ಟಿ ಬಿಡ್ತಾರ, ಅವ್ರಿಗೆ ಕೆಲಸ 11 ಅಮಾಸಿ ಒಳಗಡೆ ಕೆಲಸ ಆಗಿಬಿಡ್ತದ್ರಿ. ಸಾಂತಲಿಂಗೇಶ್ವರ ಮಹಿಮಾ ನೋಡೋದಿತ್ತಂದ್ರೆ ಟೆಸ್ಟ್ ಮಾಡಿ ನೋಡ್ರಿ ನೀವು. ಮತ್ತು ಇಲ್ಲಿಂದ ಏನದ ರೀ, ನನ್ನ ಬಲ್ವಿ ಎಲ್ಲ ನಮ್ಮ ತಂದೆಯವ್ರು ಹಿಡಿದು ನಮ್ಮ ತಾತವ್ರು ಹಿಡಿದು ಪೂಜೆ ಮಾಡಿದ್ರಿ. ನಾವೀಗ ಗೊತ್ತಿನವ್ರಿಲ್ಲ, ಫಸ್ಟ್ ನಮ್ಮ ತಾತವ್ರು ಮಾಡ್ತೀರಿ. ಪರ್ತಯ್ಯ ಸ್ವಾಮಿ ಅಂತಂದ್ರಿ, ನಮ್ಮ ತಾತವ್ರು ಮಾಡಿಬಿಟ್ಟು ಹೋದ್ರಿ, ಸರಿ ಹೋದ್ರಿ. ನಮ್ಮ ತಂದೆಯವ್ರು ಮಾಡ್ರಿ ಪಂಚಯ್ಯ ಸ್ವಾಮಿ ಅಂತಾರೆ, ಅವ್ರು 30 ವರ್ಷ ಮಾಡಿರಿ. ನಮ್ಮ ತಂದೆಯವ್ರು ಸರಿ ಹೋದ್ರಿ. ನೆಕ್ಸ್ಟ್ ನಾನು ಒಂದು ಲಾರಿ ಡ್ರೈವರ್ ರೀ. ನಾ ಲಾರಿ ಡ್ರೈವರ್ ಇದ್ದದಕ್ಕಾಗಿ ಅಪ್ಪವ್ರು ಹಿಂಗೆಲ್ಲ ಬೇರೆ ಬೇರೆ ಎಲ್ಲರೂ ಮಾಡ್ತಾರ್ವಿ. ಮತ್ತು ನಿಮ್ಮ ತಾತವ್ರು ನಿಮ್ಮ ತಂದೆಯವ್ರು ಮಾಡ್ಯಾರಪ್ಪ, ನೀವೇ ಮತ್ತೆ ಪೂಜೆ ಮಾಡಕ್ಕೆ ಬರ್ತೀವಿ ಅಂತಂದ್ರೆ, ಆಯ್ತಪ್ಪ ನನ್ನ ಕೈಲಿಂದ ಸಾಂತಲಿಂಗೇಶ್ವರ ಪೂಜೆ ಮಾಡ್ಕೋತಾರಂದ್ರೆ ಬಂದುಬಿಡ್ತೀನಿ ಅಂತಂದು ನಾನು ಪೂಜೆಗೆ ಬಂದ್ರಿ. ಅದ್ರ ಸಲುವಾಗಿ ಇಲ್ಲಿ ಸಾಂತಲಿಂಗೇಶ್ವರ ಮಹಿಮಾ ಹಂಗೆ ಸಾಧಾರಣ ಮಹಿಮಾ ಇಲ್ಲ. ನೀವು ಇಲ್ಲಿ ಎರಡು ಬಂದು ನೋಡಿದ್ರಿ. ಇದು ಖಟಕ್ ಚಿಂಚೋಳಿ ಅಂತ ಊರ್ರಿ, ತಾಲೂಕಾ ಭಾಲ್ಕಿ, ಡಿಸ್ಟಿಕ್ ಬೀದರ್. ಇಲ್ಲಿ ಜಂಗಲ್ದಲ್ಲಿ ಇರ್ತದೆ ರೀ. ಚಿಂಚೋಳಿ ಇಳಿಬೇಕು, ಇಲ್ಲದ್ರೆ ದುಬಲ್ಗುಂಡಿ ಇಳಿಬೇಕು. ಅವಾಗೇ ಇಲ್ಲಿ ನಿಮಗೆ ಹುಲ್ಕುಂಟಿ ಮಠ ಎಲ್ಲದ ರೀ ಅಂದ್ರೆ ಯಾರನ್ನೂ ಹೇಳಿಬಿಡ್ತಾರೆ ರೀ. ಅದಕ್ಕಾಗಿ ನೀವು ಇಲ್ಲಿಗೆ ಬಂದಿದ್ದಕ್ಕೆ ಧನ್ಯವಾದ. ನಮ್ಮ ಹೆಸರು ಶಿವಕುಮಾರ್ ಸ್ವಾಮಿಗಳು ಅಂತ. ನಮಸ್ಕಾರ ರೀ. ಪೇಪರ್ದವ್ರು ಟಿವಿನಿಂದ ಬಂದಿದ್ದವ್ರಿಗೆ ಧನ್ಯವಾದ. ನಿಮ್ಗೆ ನಮಸ್ಕಾರ ರೀ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.